ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಅಂದು ಒಂದು ವರ್ಷ ಆದ್ಮೇಲೆ ನಾವೆಲ್ಲ ಸೇರ್ಕೋತಿದೀವಿ. ಹೌದಪ್ಪ, ರಿಯೂನಿಯನ್ ಮಾಡೋಣ ಅಂತ ವಾಟ್ಸಪ್ ಏನೋ ಕ್ರಿಯೇಟ್ ಮಾಡಿದ್ವಿ, ಆದ್ರೆ ಒಂದ್ಸಲಿನೂ ಆಗೇ ಇಲ್ಲ. ನಾವೆಲ್ಲ ಸೇರೋಕೆ ಕಾನ್ವೊಕೇಶನ್ ಡೇನೆ ಬರ್ಬೇಕಾಯ್ತು. ನಾವೆಲ್ಲ ಇಲ್ಲಿ ಸೇರಿದೀವಿ, ಆದ್ರೆ ಟಾಪರ್ ಆಗಿದ್ಲಲ್ಲ ಪಾರು, ಅವಳು ಇವಾಗ ಹೇಗಿದ್ದಾಳೋ ಏನೋ. ಅವಳು ಓದೋವಾಗ ಮಾತ್ರ ಟಾಪರು, ಮದ್ವೆ ಆದ್ಮೇಲೆ ಪಾಪರ್ ಆಗಿ ಯಾವ್ದೋ ಒಂದು ಮೂಲೆಯಲ್ಲಿ ಬಿದ್ಕೊಂಡಿರ್ತಾಳೆ ಅಷ್ಟೇ. ಅಲ್ಲಿ ನೋಡ್ರು, ಲಕ್ಸುರಿ ಕಾರಲ್ಲಿ ಬರ್ತಾಳೆ ಅನ್ಕೊಂಡ್ರೆ ಯಾವ್ದೋ ಡಕೋಟಾ ಬೈಕಲ್ಲಿ ಬರ್ತಿದ್ದಾಳೆ. ನೀವ್ ಮಾತಾಡ್ತಾ ಇರೋ, ನಾನು ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಬರ್ತೀನಿ. ಸರಿ ಮಾವ, ಓಕೆ. ನನಗೆ ಲೈಸೆನ್ಸ್ ಅಂತೂ ಸಿಗದೆ ಆಸ್ಪತ್ರೆ ಓಪನ್ ಮಾಡಕ್ ಆಗ್ತಿಲ್ಲ. ಕಡೆ ಪಕ್ಷ ನಿಮ್ನೆಲ್ಲ ಮೀಟ್ ಮಾಡ್ಬೋದಲ್ಲ ಅಂತ ಬಂದೆ. ಪೆಟ್ರೋಲ್ ಯಾರು ಕದಿಲಿಲ್ಲ ಅಂದ್ರೆ ಸಾಕಪ್ಪ. ಹೇ ಕೊಲೆ, ನಿನ್ನೆ ಕಣೋ. ನನ್ನನ್ನ ಸರ್ ದಿಟನಯ ಸರ್, ನಾನು ಕೂಲಿನಯ. ಆ ಲೆಕ್ಕ ನೋಡಿದ್ರೆ ಈ ಸ್ಕೂಲ್ನಾಗ ಪಾಠ ಮಾಡೋ ಮೇಷ್ಟ್ರು ಸರಸ್ವತಿ ಕೂಲಿ, ಓಟ್ ಹಾಕ್ಸ್ಕೊಂಡಿರೋ ರಾಜಕಾರಣಿ ಜನರಿಗೆ ಕೂಲಿ, ಉಳುಮೆ ಮಾಡಿ ಇಡೀ ದೇಶಕ್ಕೆ ಅನ್ನ ಕೊಡೋ ರೈತ ಅವನು ಭೂಮ್ ತಾಯಿ ಕೂಲಿ, ಗಡಿಯಲ್ಲಿ ಸೈನಿಕ ನಮ್ ದೇಶ ಕಾಯ್ತಾನಲ್ಲ ಅವನು ಭಾರತ ಮಾತೆ ಕೂಲಿ. ಆ ಲೆಕ್ಕ ನೋಡಿದ್ರೆ ನಾವೆಲ್ಲರೂ ಭಗವಂತನಿಗೆ ಕೂಲಿನೇ. ಗೊತ್ತಾಯ್ತ್ರಾ? ಏನೋ ವೇದಾಂತ ಹೇಳ್ತಿದ್ಯಾ? ಕರೆಕ್ಟಾಗಿ ಹೊಟ್ಟೆಗೆ ಒಂದೊತ್ತು ಊಟ ಮಾಡಕ್ ಯೋಗ್ಯತೆ ಇಲ್ಲ ಅಂದ್ರು ಶೋಕಿಗಳಿಗೇನು ಕಮ್ಮಿ ಇಲ್ಲ. ಪಾರುನು ಸಿದ್ಧಾರ್ಥನು ಒಂದ್ ಮಾಡ್ತೀನಿ ಅಂತ ನಾಟಕ ಮಾಡ್ಕೊಂಡು ಕೊನೆಗೆ ಅವಳನ್ನೇ ಪಟಾಯಿಸ್ಕೊಂಡೆ. ಶ್ರೀಮಂತರು ಮನೆ ಹುಡುಗಿ ಅಂತ ಕ್ಯಾಚ್ ಹಾಕೊಂಡು ಮದುವೆನೂ ಮಾಡ್ಕೊಂಡೆ. ನಿನ್ ತಪ್ಪಲ್ಲ ಬಿಡು, ನಿನ್ನ ನಂಬಿದಾಳಲ್ಲ ಪಾರು, ಅವಳಿಗೆ ಏನ್ ಹೇಳ್ಬೇಕೋ. ಬೇಡ, ಓದೋ ಜಾಗ ಇದು. ತಾಯಿ ಸರಸ್ವತಮ್ಮ ಇರ್ತಾಳೆ, ಇಲ್ಲಿ ಗಲಾಟೆ ಆದ್ರೆ ತೆಪ್ಪಾಯ್ತದೆ. ಏನೋ ಕೋಪ ಬರ್ತಿದ್ಯಾ? ಅವಾಗೆಲ್ಲ ಬಹಳ ಎಗರಾಡ್ತಿದ್ದೆ, ಈಗ ತೋರ್ಸ್ ನಿನ್ ಕೋಪನ. ಸರ್, ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ನಂಗೂ ಕೋಪ ಕಮ್ಮಿ ಅಂತಾನೆ ಇಟ್ಕೊಳ್ಳಿ. ಆದ್ರೆ ನೀವು ಇಷ್ಟೊತ್ತು ಮಾತಾಡಿದ್ರಲ್ಲ, ಅದು ಎಲ್ಲ ನಮ್ಮ ಪಾರು ಕಿವಿಗೆ ಬಿತ್ತು ಅನ್ಕೊಳ್ಳಿ. ಈ ಉಪ್ಪಿನಕಾಯಿಗೆ ಮಾವಿನಕಾಯಿನ ಕುಯ್ದಾಕ್ತಾರೆ ನೋಡಿ, ಹಂಗೆ ನಿಮ್ಮನ್ನ ಎರಡೆರಡು ಭಾಗ ಮಾಡಿ ಸಿಗ್ದಾಕ್ಬಿಡ್ತಾಳೆ. ನೀವು ಯಾವ ದೇವ್ರ ನಂಬ್ತಿರೋ ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ಆ ದೇವ್ರನ್ನ ಒಸಿ ಬೇಡ್ಕೊಳ್ಳಿ, ಈ ಇಸ್ಯ ಪಾರು ಕಿವಿಗೆ ಬೀಳ್ದಿರ್ಲಿ ಅಂತವ. ಬರ್ಲಾ?